ನಿರೀಕ್ಷೆಗಳನ್ನು ನೋಡುತ್ತಲೇ ನೆಂಟರು ನಗು ಮೊಗದಿಂದ ಸ್ವಾಗತಿಸಿದರು. ಶೂಟಿಂಗ್ಗೆ ಹೋಗಿದ್ದೆಯಂತೆ. ಒಬ್ಬರ ದನಿ ಕೇಳಿ ಅವಳು ಬಾರದ ನಗುವನ್ನು ತಂದುಕೊಂಡಳು. ಲಕ್ಷ್ಮೀದೇವಿ ಅಡುಗೆ ಮನೆಯಲ್ಲಿದ್ದವರು ಹೊರಗೆ ಇಣುಕಿ ಮಗಳು ಬಂದಿರುವುದನ್ನು ಖಚಿತಪಡಿಸಿಕೊಂಡು, ನೀನು ಬಂದು ಬಟ್ಟೆಗಳನ್ನಾದರೂ ತೆಗೆದುಕೊಂಡು ಹೋಗ್ತೀಯಂತ 2 ಸೂಟ್ಕೇಸ್ಗಳಿಗೆ ಬಟ್ಟೆ ತುಂಬಿಸಿಟ್ಟಿದೆ ಎಂದು ಹೇಳಿದರು. ಅದೇನೋ ಒಂದು ರೀತಿಯ ಆಯಾಸ. ತಾನು ಕುಳಿತುಕೊಳ್ಳಲು ಸ್ಥಳಕ್ಕಾಗಿ ಸುತ್ತಲೂ ನೋಡಿದಳು. ಸೋಫಾ, ಚೇರ್ ಎಲ್ಲದರ ಮೇಲೂ ನೆಂಟರಿಷ್ಟರು ಆಸೀನರಾಗಿದ್ದರು. ಎಲ್ಲಿಯೂ ಸ್ಥಳ ಕಾಣದೆ, ಯಾರೂ ಸ್ಥಳ ನೀಡುವ ಸೂಚನೆ ಕಾಣದಾಗ ಮಹಡಿಯ ಮೆಟ್ಟಿಲ ಮೇಲೆ ಕುಳಿತುಕೊಂಡಳು. ಕೆನ್ನೆಗೆ ಕೈಕೊಟ್ಟು ಬಂದವರ ಮಾತು ನಗುವನ್ನು ನೋಡಲಾರಂಭಿಸಿದಳು. ಯಾಕೋ ಸಹ್ಯವೆನಿಸಲಿಲ್ಲ. ಮಹಡಿ ಏರಿ ತನ್ನ ರೂಮನ್ನು ಸೇರಿಬಿಟ್ಟಳು. ಮಂಚದ ಮೇಲೆ ಲಕ್ಷ್ಮೀದೇವಿ ಹೇಳಿದ 2 ಸೂಟ್ಕೇಸ್ ಭರ್ತಿಯಾಗಿರುವುದು ಹಾಗೆಯೇ ಇದೆ. ಅವುಗಳನ್ನೆತ್ತಿ ಒಂದು ಬದಿಯಲ್ಲಿಟ್ಟು ಬಾಲ್ಕನಿಯಲ್ಲಿ ನಿಂತಳು. ಸೂರಜ್ನನ್ನು ಅಗಲಿ ಬಂದಿರುವ ನೋವು ಅವಳನ್ನು ಕಾಡುತ್ತಿದೆ. ಏನೋ ಅಮೂಲ್ಯವಾದುದು ಕಳೆದು ಹೋಗಿರುವ ಸಂಕಟ. ಎಲ್ಲಿದ್ದರೂ ಹೇಗಿದ್ದರೂ ಅವನ ನೆನಪು, ಅಗಲಿಕೆಯ ನೋವು ಕಾಡುತ್ತಲೇ ಇರುತ್ತದೆ. ಮನಸ್ಸೆಲ್ಲ ಕಹಿಯಾದಂತೆ ಭಾಸವಾಗುತ್ತಿದೆ. ತಾಯಿ ಅದೆಷ್ಟು ನಂಬಿಕೆಯಿಂದ ತಾನು ಶೂಟಿಂಗ್ಗೆ ಹೋಗುತ್ತೇನೆ ಎಂದುಕೊಳ್ಳುತ್ತಾ ಬಟ್ಟೆಗಳನ್ನು ಸೂಟ್ಕೇಸ್ಗೆ ತುಂಬಿಸಿ ಇಟ್ಟಿದ್ದಾರೆ. ಕಸಿಬಿಸಿ ಎನಿಸಿತು ಅವಳಿಗೆ. ಸೂರಜ್ ಅತ್ತಿತ್ತ ಹೋಗಲು ಅವಕಾಶ ಕೊಟ್ಟಿರಲಿಲ್ಲ. ತಾವಿದ್ದ ಸ್ಥಳಕ್ಕೆ ಪ್ರತಿಯೊಂದು ಬರುತ್ತಿತ್ತು. ತಾನು ತೊಡುವ ಡ್ರೆಸ್ಗಳು, ಬೇಕೆನಿಸಿದ ತಿಂಡಿ ತಿನಿಸುಗಳು, ಯಾವುದಾದರೂ ಸಿನಿಮಾ ನೋಡಬೇಕೆಂದರೆ ಅದರ ಸಿಡಿ ಎಲ್ಲ ಕೆಲವೇ ನಿಮಿಷಗಳಲ್ಲಿ ಕೈ ಸೇರುತ್ತಿತ್ತು. ಅವನು ಮದುವೆ ಮಾಡಿಕೊಳ್ಳೋಣವೆಂದು ಮಾತು ಕೊಟ್ಟ ನಂತರದಿಂದ ಅವಳ ಮನ ಕೊಂಚ ಹಗುರವಾಗಿತ್ತು. ತಾನೇನೋ ಅನೇಕ ವರ್ಷಗಳ ಕಾಲ ಸಿನಿಮಾಗಳಲ್ಲಿ ನಟಿಸಿ ನಂಬರ್ 1 ಸ್ಥಾನದಲ್ಲಿ ಮೆರೆಯಬೇಕೆಂದು ಕನಸು ಕಾಣುತ್ತಿಲ್ಲ. ನಟನೆಯನ್ನೊಂದು ಕಲೆಯೆಂದು ಆರಾಧಿಸುತ್ತಾ ತೃಪ್ತಿ ಎನಿಸುವವರೆಗೂ ನಟಿಸುವುದಷ್ಟೇ. ನಂತರ ಮದುವೆ, ಮನೆ, ಸಂಸಾರ ಎನ್ನುತ್ತಾ ಆರಾಮವಾಗಿ ಕಾಲ ಕಳೆಯುವುದು. ಕನಸು ಕಾಣುತ್ತಾ ನಿಂತಿದ್ದಾಳೆ ನಿರೀಕ್ಷಾ. ರೂಮಿನಲ್ಲಿದ್ದ ಫೋನ್ ಸದ್ದು ಮಾಡತೊಡಗಿತ್ತು. ಹೋಗಿ ರಿಸೀವ್ ಮಾಡಿದಳು. ಸೂರಜ್ ಕಾಲ್. ನವಿಲಿನಂತಾಯಿತು ಅವಳ ಮನ. ಡಿಯರ್, ದೂರ ಹೋದ ಕೂಡಲೇ ಮರೆತು ಬಿಟ್ಟಿಯೇನು ಅಂತ ಫೋನ್ ಮಾಡಿದೆ. ಹಾಸ್ಯ ಮಾಡುವವನಂತೆ ಕೇಳಿದ. ಬಹುಶಃ ನೀವು ಮರೆಯುವ ಪ್ರಯತ್ನದಲ್ಲಿದ್ದೀರೇನೋ, ಅದಕ್ಕೆ ನನ್ನ ಮೇಲೆ ಅಪವಾದ ಹೊರಿಸುತ್ತಿದ್ದೀರಿ. ಗಂಭೀರತೆಯನ್ನು ನಟಿಸುತ್ತಾ ನುಡಿದಳು. ಇನ್ಫ್ಯಾಕ್ಟ್ ಅದು ನಿಜ ಎಂದ ನೇರವಾಗಿ. ಅವನ ಮಾತಿನಲ್ಲಿ ಯಾವ ಮುಚ್ಚುಮರೆಯೂ ಇರಲಿಲ್ಲ. ಬಿಳಿಚಿಕೊಂಡಳು ನಿರೀಕ್ಷಾ. ಅವಳು ಸಾವರಿಸಿಕೊಳ್ಳಲೇ ಇಲ್ಲ. ತನ್ನನ್ನು ಮರೆಯಲು ಯತ್ನಿಸುತ್ತಿದ್ದಾನೆ ಎಂದರೆ ಏನು ಅರ್ಥ? ಮರು ಪ್ರಶ್ನೆ ಹಾಕಲು ಹೋಗಲಿಲ್ಲ ಅವಳು. ಅವಳಿಂದ ಮಾತು ಬಾರದಾಗ ಸೂರಜ್ ಜೋರಾಗಿ ನಕ್ಕೂ ಬಿಟ್ಟ. ಅವನ ನಗು ಕೇಳಿಸಿಕೊಂಡು ನಿರೀಕ್ಷಾ ಮತ್ತೂ ಬಿಳಿಚಿಕೊಂಡಳು. ಸೂರಜ್ನ ಹೀರೋಯಿನ್ ಇಷ್ಟು ಡಲ್ಲಾದರೆ ಹೇಗೆ? ಜೋರಾಗಿ ಮಾತನಾಡಬೇಕು. ತಪ್ಪು ಕಂಡಾಗ ದನಿಯೆತ್ತಿ ವಾದ ಮಾಡಬೇಕು, ಜಗಳ ಮಾಡಬೇಕು. ಅದೇನೂ ಇಲ್ಲ ಅಂದರೆ ಸಪ್ಪೆ ಎನಿಸಿಬಿಡುತ್ತೆ. ಅವಳನ್ನು ಅನುನಯಿಸುವಂತೆ ನುಡಿದ. ಸೂರಿ, ಪ್ಲೀಸ್, ನನಗೆ ಶಾಕ್ ಆಗುವಂತೆ ಮಾತನಾಡಬೇಡಿ. ತಮಾಷೆಗೆ ಕೂಡ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸುವಂತೆ ಇದೆ. ಇನ್ನೂ ಸ್ಥಿಮಿತಕ್ಕೆ ಬಂದಿಲ್ಲ. ಅಳುವ ದನಿ ಅವಳದು. ಕಮಾನ್ ಸ್ವೀಟ್ ಹಾರ್ಟ್, ಚಿಯರ್ ಅಪ್. ಐ ಆಮ್ ಆಲ್ವೇಸ್ ವಿತ್ ಯು. ಈಗ ಹೇಳು, ಯಾವಾಗ ಮೀಟ್ ಮಾಡ್ತಿ? ನೀನಿಲ್ಲದೆ ಬರೆಯುವುದಕ್ಕೆ ಮೂಡ್ ಇರೋದಿಲ್ಲ ಅಂತ ಅಂದುಕೊಂಡಿದ್ದೆ. ಆದರೆ ಊಟ ತಿಂಡಿ ಯಾವುದಕ್ಕೂ ಮೂಡೇ ಇರೋದಿಲ್ಲ ಅಂತ ಗೊತ್ತಾಗ್ತಿದೆ. ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಅವಳಲ್ಲಿ ಲವಲವಿಕೆ ಮೂಡಲಾರಂಭಿಸಿತು. ಅದೆಷ್ಟು ಹೊತ್ತು ಅವನೊಂದಿಗೆ ಮಾತನಾಡುತ್ತಾ ಕುಳಿತಳು. ತಾಯಿಯಿಂದ ಕರೆ ಬಂದಾಗ ಅವನಿಗೆ ಹೇಳಿ ಕೆಳಗಿಳಿದು ಹೋದಳು. ನೆಂಟರಿಷ್ಟರು ಎಲ್ಲಿಗೂ ಹೋಗಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಂತೆ ಕಂಡಿತು. ಮಗು ಮಹಿ ಕಾರು ತೆಗೆದುಕೊಂಡಿದ್ದಾನೆ. ಇವರೆಲ್ಲ ಬೆಂಗಳೂರು ನೋಡಬೇಕು ಅಂತ ಹೇಳ್ತಿದ್ದಾರೆ. ಏನಾದರೂ ವ್ಯವಸ್ಥೆ ಮಾಡು, ಲಕ್ಷ್ಮೀದೇವಿ ಮಗಳಿಗೆ ಹೇಳಿದರು. ತಾಯಿಗೇಕೆ ಇಲ್ಲದ ಉಸಾಬರಿಗಳು ಎಂದು ಅವಳಿಗೆ ಅರೆಕ್ಷಣ ಅನ್ನಿಸದೇ ಇರಲಿಲ್ಲ. ಅಮ್ಮ, ಮಹಿಗೆ ಫೋನ್ ಮಾಡಿ ಹೇಳು, ಯಾವುದಾದ್ರೂ ವ್ಯಾನ್ ಕಳಿಸ್ತಾನೆ. ಅಂದ ಹಾಗೆ ಅವನಿಗೆ ಹೇಳಿಬಿಡು, ಇನ್ನು ಮುಂದೆ ನನ್ನ ಕಾರನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗಬಾರದಂತೆ ಅಂತ. ಎಷ್ಟೇ ಬೇಡವೆಂದರೂ ನಿಷ್ಠುರತೆ ಎನ್ನುವುದು ಅವಳ ದನಿಯಲ್ಲಿ ಧ್ವನಿಸಿತು. ಮಹೇಂದ್ರ ವ್ಯಾನ್ ಕಳಿಸುತ್ತೇನೆಂದು ಹೇಳಿದನೇನೋ ನೆಂಟರೆಲ್ಲ ಕಾತರದಿಂದ ಪೋರ್ಟಿಕೋದಲ್ಲಿ ನಿಂತು ಕಾಯತೊಡಗಿದರು. ಅವರಂದುಕೊಂಡಂತೆ ವ್ಯಾನ್ ಬರಲೇ ಇಲ್ಲ. ನಿಂತಲ್ಲೇ ಅವರುಗಳ ಮಾತು, ನಗು ಹೆಚ್ಚಾಯಿತು. ನಿರೀಕ್ಷೆಗೆ ಗಲಾಟೆ ಕೇಳಿಸಿಕೊಳ್ಳುತ್ತಾ ತಲೆ ಸಿಡಿತ ಪ್ರಾರಂಭವಾಯಿತು. ಅಮ್ಮ, ಊಟ ಮೇಲೆ ರೂಮಿನಲ್ಲೇ ಮಾಡ್ತೀನಿ ಎಂದವಳು ಮಹಡಿ ಏರಿದಳು. ಮಹಡಿ ಏರಿ ಹೋದವಳು ತನ್ನ ರೂಮಿನಲ್ಲಿ ಕುಳಿತಿದ್ದರೆ ಕೆಳಗೆ ನಿಂತವರ ದನಿ ಜೋರಾಗಿಯೇ ಕೇಳಿಸುತ್ತಿತ್ತು. ಲಕ್ಷ್ಮೀದೇವಿ ಅವಳ ಬಳಿ ಬಂದವರು, ಯಾಕಮ್ಮ ಯಾವಾಗಲೂ ಒಂಟಿಯಾಗಿ ಕೂತ್ಕೊಂಡಿರುತ್ತಿ? ಎಲ್ಲರ ಜೊತೆ ಬೆರೆತರೆ ನಿನ್ನ ಬೇಸರವೂ ಕಳೆಯುತ್ತೆ ಅವಳಿಗೆ ಹೇಳಿದರು. ಅವಳಿಗೆ ಯಾರೊಂದಿಗೂ ಬೆರೆಯುವುದು ಇಷ್ಟವಾಗುವುದಿಲ್ಲ. ಮೊದಲೆಲ್ಲ ತನ್ನ ಕೆಲಸಗಳಲ್ಲಿ ಮುಳುಗಿ ಹೋಗುತ್ತಿದ್ದಳು. ಸಿನಿಮಾದಲ್ಲಿ ನಟಿಸಲು ಇಳಿದ ನಂತರ ಸಮಯದ ಅಭಾವದೊಂದಿಗೆ ಸೂರಜ್ನ ಗುಂಗು. ಅವನ ಗುಂಗಿನಲ್ಲಿರುವವಳಿಗೆ ಯಾರೊಂದಿಗೂ ಮಾತನಾಡುವುದು ಇಷ್ಟವಾಗುವುದಿಲ್ಲ. 1 ವಾರ ಹೋಟೆಲ್ನ ರೂಮಿನಲ್ಲಿ ಬಂದಿಯಾದಂತಿದ್ದವಳು ಸ್ವಚ್ಛಂದವಾಗಿ ಹೊರಗೆ ತಿರುಗಾಡ ಬಯಸಿದಳು. ತಾನು ಹೋಗಬೇಕೆಂದರೆ ತಾಯಿ ನೆಂಟರನ್ನು ಊರು ಸುತ್ತಿಸುವ ಜವಾಬ್ದಾರಿಯನ್ನು ತನಗೆ ವಹಿಸುತ್ತಾರೆ. ಯಾಮಿನಿಗೆ ಫೋನ್ ಮಾಡಿ ಬರುವಂತೆ ಹೇಳಿದಳು. ಅವಳು ಮಾಡುವ ಹರ್ಬಲ್ ಆಯಿಲ್ ಮಸಾಜ್ ಮೈ ಮನಸ್ಸಿಗೆ ತುಂಬ ಹಿತ ನೀಡುತ್ತದೆ. ಹೇಗಿದ್ದರೂ 1 ದಿನ ಕಳೆದು ಸಿನಿಮಾ ಬಿಡುಗಡೆ. ಮೊದಲ ಶೋಗಾಗಿ ಎಲ್ಲರಿಗೂ ಆಹ್ವಾನ ನೀಡಿದ್ದ ವೇಲುಮಣಿ. ಇನ್ನೊಂದು ಸಿನಿಮಾ ದೊರೆತಿರುವ ಸಿಹಿ ಸುದ್ದಿಯನ್ನು ಪೇಪರ್ನವರೊಂದಿಗೆ ಹಂಚಿಕೊಳ್ಳಬೇಕಿತ್ತು. ಸೂರಜ್ ಹೇಳಿದಂತೆ ತಾನು ಅಲ್ಲಿಯೂ ಆಕರ್ಷಣೆಯ ಕೇಂದ್ರಬಿಂದುವಾಗಲಿದ್ದೇನೆ. ಯಾಮಿನಿ ಅಂದು ಬರಲಾಗುವುದಿಲ್ಲವೆಂದು ಮಾರನೇ ದಿನ ಬರುತ್ತೇನೆಂದು ಹೇಳಿದಳು.
ಅವಳಿಗೂ ಸಿನಿಮಾದ ಶೋ ಇರುವ ದಿನ ಬರುವಂತೆ ಆಹ್ವಾನಿಸಿ ಮಾರನೇ ದಿನ ತಪ್ಪದೆ ಬರುವಂತೆ ಸೂಚಿಸಿದಳು. ಮನೆಯಲ್ಲಿರುವುದೇ ಬೇಸರವೆನಿಸಿಬಿಟ್ಟಿತು ಅವಳಿಗೆ. ಕೊನೆಯಲ್ಲಿ ಧಾರಾವಾಹಿಗಳಲ್ಲಿ ನಟಿಸಲು ಹೋಗುತ್ತಿದ್ದ ದಿನಗಳಲ್ಲಿ ಓದುವ ಹವ್ಯಾಸವಿತ್ತು. ಅವಳ ಅಭಿರುಚಿ ನೋಡಿ ಅನೇಕರು ಅವಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದರು. ಕೆಲವೊಂದನ್ನು ತಾನೇ ಖರೀದಿಸಿದಳು. ಇತ್ತೀಚೆಗೆ ಓದುವುದು ಕೂಡ ರುಚಿಸುವುದಿಲ್ಲ. ಮೊದಲೆಲ್ಲ ಇರುತ್ತಿದ್ದ ಪ್ರಫುಲ್ಲವಾದ ಮನ ಎಲ್ಲಿ ಕಾಣೆಯಾಗಿದೆಯೋ. ಕೆಳಗೆ ವ್ಯಾನ್ ಬಂದ ಸದ್ದು ಕೇಳಿಸಿತು. ಲಕ್ಷ್ಮೀದೇವಿ ಡಬ್ಬಿಗಳಲ್ಲಿ ತಿಂಡಿ ತುಂಬಿ ವ್ಯಾನ್ ಬಳಿ ತಂದುಕೊಡುತ್ತಿರುವುದನ್ನು ನೋಡಿದಳು. ಬಾಲ್ಕನಿ ಕಂಬಕ್ಕೆ ಒರಗಿ ಅವರುಗಳ ಸಂಭ್ರಮವನ್ನು ನೋಡುತ್ತಿರುವಳು ನಿರೀಕ್ಷಾ. ವ್ಯಾನ್ ಹೋದ ನಂತರ ಸದ್ದು ಗದ್ದಲವೆಲ್ಲ ಕಡಿಮೆಯಾಗಿ ಆ ರಸ್ತೆ ಶಾಂತವಾಯಿತು. ರಸ್ತೆ ಬದಿಯಲ್ಲಿರುವ ಸಂಪಿಗೆ ಮರದಿಂದ ಸುವಾಸನೆ ಸುತ್ತಲೂ ಆವರಿಸಿಕೊಂಡಿದೆ. ಗೇಟಿನ ಬಳಿ ಒಂಟಿಯಾಗಿ ನಿಂತಿರುವ ತಾಯಿ ಮೊಗ ಬಾಡಿದಂತೆ ಕಂಡಿತು. ಅಮ್ಮ, ನೀನು ಅವರ ಜೊತೆ ಹೋಗಬೇಕಿತ್ತು. ಅಲ್ಲಿಂದಲೇ ಅವರಿಗೆ ಕೂಗಿ ಹೇಳಿದಳು. ಲಕ್ಷ್ಮೀದೇವಿ ಮೊಗದಲ್ಲಿ ನಗುವನ್ನು ತಂದುಕೊಳ್ಳಲು ಯತ್ನಿಸಿ ಸೋತರು. ತನಗಾಗಿ ಅವರು ಹೊರಗೆ ಹೋಗದೆ ಮನೆಯಲ್ಲಿ ಉಳಿದಿದ್ದಾರೆ. ತಮಗಾಗಿ ಏನನ್ನೂ ಬಯಸುವವರಲ್ಲ ಅವರು. ಖೇದವೆನಿಸಿ ಕೆಳಗಿಳಿದು ಬಂದಳು. ಅಮ್ಮ, ಯಾವಾಗಲೂ ಮನೆಯಲ್ಲೇ ಇರುತ್ತಿ. ಮಹಿಗೆ ಹೇಳು, ಯಾವುದಾದ್ರೂ ಟ್ರಾವೆಲ್ಸ್ನವರು ಕರೆದುಕೊಂಡು ಹೋಗುವ ಟೂರ್ಗೆ ಹೋಗಿ ಬಾ. ಮನಸ್ಸಿಗೆ ಉಲ್ಲಾಸವಾಗುತ್ತದೆ. ಅವರಿಗೆ ಹೇಳಿದಾಗ ಅವರೇನೂ ಆಸಕ್ತಿ ತೋರಲಿಲ್ಲ. ತಾನು ಬೇಸರಗೊಳ್ಳುತ್ತೇನೆಂದು ತನಗೆ ಸಮಾಧಾನಗೊಳಿಸಲು ಅವರು ಮುಂದಾಗುತ್ತಾರೆ. ಮರುಕ್ಷಣವೇ ಅವರು ಬೇಸರಗೊಳ್ಳುತ್ತಾರೆಂದು ಅವರನ್ನು ಸಮಾಧಾನಗೊಳಿಸಲು ತಾನು ಮುಂದಾಗುತ್ತೇನೆ. ಮಹೇಂದ್ರ ರಾತ್ರಿ 10ಕ್ಕೆ ಬಂದ. ನೆಂಟರಿಷ್ಟರು ಸುತ್ತಾಡಲು ಹೋದವರು ಇನ್ನೂ ಹಿಂದಿರುಗಿ ಬಂದಿರಲಿಲ್ಲ. ಲಕ್ಷ್ಮೀದೇವಿ ಒಬ್ಬರೇ ನಿಂತು ನೆಂಟರಿಷ್ಟರಿಗೆ ವಿಶೇಷ ಅಡುಗೆ ಮಾಡುವ ತಯಾರಿಯಲ್ಲಿದ್ದರು. ನಿರೀಕ್ಷೆ ಅವರನ್ನು ತಡೆದಿದ್ದಳು. ಹೊರಗೆ ಹೋದವರು ಊಟ ಮಾಡಿರೋದಿಲ್ವಾ? ನಾಳೆ ಬೇಕಾದರೆ ಎಲ್ಲರೂ ಸೇರಿ ವಿಶೇಷವಾದ ಅಡುಗೆ ಮಾಡಿಕೊಳ್ಳಿ. ತಾಯಿ ಕಷ್ಟಪಡುವುದನ್ನು ನೋಡಲಾಗದೆ ಹೇಳಿದಳು. ಮಹೇಂದ್ರ ಬಂದವನು ಮಾತನಾಡದೆ ಹೋಗಿಬಿಟ್ಟಾಗ ಯಾಕಮ್ಮ ಜಗಳ ಮಾಡಿಕೊಂಡಿದ್ದಾನಾ? ತಾಯಿಯನ್ನು ಕೇಳಿದಳು. ಲಕ್ಷ್ಮೀದೇವಿ ಉತ್ತರ ನೀಡಲು ತಡಕಾಡಿದರು. ಅವರಿಗೆ ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ. ಮಹೇಂದ್ರ ರಾತ್ರಿ ಮನೆಗೆ ಬಂದರೆ ಮಾತನಾಡದೆ ನೇರವಾಗಿ ತನ್ನ ರೂಮನ್ನು ಸೇರಿಕೊಳ್ಳುತ್ತಾನೆ. ಮಾತು ದೂರವೇ ಉಳಿಯಿತು. ನಿರೀಕ್ಷಾ 1 ವಾರ ಮನೆಯಲ್ಲಿ ಇಲ್ಲದ ದಿನದಿಂದಲೂ ಇದೇ ನಡೆದುಕೊಂಡು ಬಂದಿದೆ. ಯಾಕೋ ಅವನ ಸಹವಾಸಗಳು ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಮಗಳೊಂದಿಗೆ ಹೇಳುವುದೋ ಬೇಡವೋ ಎಂದುಕೊಂಡಿದ್ದವರು ಕೊನೆಯಲ್ಲಿ ಹೇಳಿಬಿಟ್ಟರು. ನಿರೀಕ್ಷೆ ನೆಟ್ಟುಸಿರಾದಳು. ಓದಿನಲ್ಲಿ ಮುಂದಿಲ್ಲ. ಗುಣ ನಡತೆಯಾದರೂ ಚೆನ್ನಾಗಿ ಇದ್ದಿದ್ದರೆ ಅವನಿಗೆ ವ್ಯವಹಾರದ ಬಗ್ಗೆ ಯೋಚಿಸುವಂತೆ ಕೊಂಚ ಬಂಡವಾಳ ಹಾಕಿ ಸ್ವಉದ್ಯೋಗ ಮಾಡಿಕೊಳ್ಳುವಂತೆ ಹೇಳಬಹುದಿತ್ತು. ಅವನನ್ನು ಮಾತಾಡಿಸಿಕೊಂಡು ಬರ್ತೀನಿ ಎನ್ನುತ್ತಾ ಹೊರಟಳು ನಿರೀಕ್ಷಾ. ಬೇಡಮ್ಮ, ಬೆಳಿಗ್ಗೆ ಮಾತನಾಡಿಸು. ಅವಳನ್ನು ಲಕ್ಷ್ಮೀದೇವಿ ತಡೆದರು. 2 ದಿನದ ಹಿಂದೆ ರಾತ್ರಿ ತಡವಾಗಿ ಬಂದವನನ್ನು ವಿರೋಧಿಸುವಂತೆ ಮಾತನಾಡಿಸಿದ್ದರು. ಕೆಂಡಾಮಂಡಲವಾದವನು ತಾಯಿ ಎಂಬ ಗೌರವವನ್ನು ಕೂಡ ಕೊಡದೆ ಕಿರುಚಾಡಿದ್ದ. ಅವನ ವರ್ತನೆಯಿಂದ ಮಗಳು ನೊಂದುಕೊಳ್ಳುವುದು ಬೇಡ ಎಂಬ ಉದ್ದೇಶ ಅವರದ್ದು. ಸಿನಿಮಾ ರಿಲೀಸ್ ದಿನ ತಮ್ಮನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಆಲೋಚನೆ ಅವಳದ್ದು. ತಾಯಿಯ ಮಾತಿಗೆ ಕಿವಿಗೊಡದೆ ತಮ್ಮನ ರೂಮಿಗೆ ಹೋದಳು. ಮಹೇಂದ್ರ ಡ್ರೆಸ್ ಬದಲಿಸದೆ ಮಂಚದ ಮೇಲೆ ಅಂಗಾತ ಮಲಗಿದ್ದ. ಮಂಚದ ಬಳಿಯಲ್ಲೇ ಶೂಗಳು ಬಿದ್ದಿವೆ. ಮಹಿ, ಯಾಕೋ ಊಟ ಮಾಡದೆ ಮಲಗಿದ್ದಿ? ಅವನನ್ನು ಸಮೀಪಿಸಿ ಮಾತನಾಡಿಸಲು ಯತ್ನಿಸಿದಳು. ಮಹೇಂದ್ರ ಯಾವುದರ ಪರಿವೇ ಇಲ್ಲದಂತೆ ಮಲಗಿದ್ದಾನೆ. ಅವನ ಭುಜ ಅಲುಗಿಸಿದಳು. ಅವನಿಗೆ ತೀರಾ ಸಮೀಪವಾಗಿ ಹೋದಾಗ ಮೂಗಿಗೆ ಘಾಟು ವಾಸನೆ ರಪ್ಪನೆ ಬಡಿದಂತಾಯಿತು. ಸಿಗರೇಟು, ಕುಡಿತ ಎಲ್ಲವೂ ಅಭ್ಯಾಸವಾದಂತೆ ಕಾಣುತ್ತಿದೆ ಎಂದೆನಿಸಿತು. ಅವನು ಮಲಗಿರುವ ರೀತಿ ನೋಡಿ ಎದೆ ಮೇಲೆ ಕೈಯಿರಿಸಿಕೊಂಡಳು. ಇಂಥವನನ್ನು ಹೇಗೆ ಸರಿ ಮಾಡುವುದು? ಮಹೇಂದ್ರ ಈ ಸ್ಥಿತಿ ತಲುಪುವುದಕ್ಕೆ ತಾನೇ ಕಾರಣ ಎಂದೆನಿಸಿತು ಅವಳಿಗೆ ಆ ಕ್ಷಣ. ಅವನು ಎದ್ದೇಳುವಂತೆ ಕಾಣಲಿಲ್ಲ. ಅಲ್ಲಿಂದ ಕದಲಿ ಹೋದಳು. ನೋಡಿದೆಯ ಮಗು, ಅವನು ಹೇಗಾಗಿದ್ದಾನೆ ಅಂತ? ಅವನಿಗೆ ಕೈ ತುಂಬ ಹಣ ಬೇಕು ಅಷ್ಟೇ. ಹಣ ಒಂದಿದ್ದರೆ ಸಾಕು, ಬೇರೇನೂ ಬೇಡ ಅವನಿಗೆ. ನೀನು 1 ವಾರ ಮನೆಯಲ್ಲಿಲ್ಲದೆ ಇದ್ದುದು ಒಂದು ರೀತಿಯ ಸಿರಿಯಾಗಿತ್ತು. ಅವನದ್ದೇ ಸಾಮ್ರಾಜ್ಯ, ಯಾರೂ ಕೇಳುವವರಿಲ್ಲ. ಬೆಚ್ಚಾದ ಮಗಳ ಮೊಗವನ್ನು ನೋಡಿ ಮಗನ ಬಗ್ಗೆ ದೂರು ಹೇಳತೊಡಗಿದರು. ಅವನನ್ನು ಹೇಗಾದರೂ ಬದಲಿಸಲು ಸಾಧ್ಯವಾ ಅಂತ ನೋಡಬೇಕು. ಈಗಲೂ ಏನೂ ಕಾಲ ಮಿಂಚಿಲ್ಲ. ತಮ್ಮನನ್ನು ಹೇಗೆ ಬದಲಿಸಬಹುದು, ಅವನಲ್ಲಿ ಬದಲಾವಣೆ ತರಲು ಸಾಧ್ಯವಾ ಎಂದು ಯೋಚಿಸುತ್ತಾ ಕುಳಿತವಳಿಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಮನೆಗೆ ಬಂದ ನೆಂಟರು ಮಾರನೇ ದಿನವೂ ಉಳಿದರು. ಹೇಳಿದಂತೆ ಯಾಮಿನಿ ಬೆಳಿಗ್ಗೆಯೇ ಬಂದು ತನ್ನ ಕೆಲಸಗಳನ್ನು ಮುಗಿಸಿದಳು. ಸೂರಜ್ನಿಂದ ತನಗೆ ಮತ್ತೊಂದು ಸಿನಿಮಾ ಸಿಕ್ಕಿದೆ ಎಂದು ಅವಳು ಯಾಮಿನಿಯೊಂದಿಗೆ ಹೇಳಿಕೊಳ್ಳಲಿಲ್ಲ. ಈ ಬಾರಿ ಮಹೇಂದ್ರನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಬೇಕೆಂದುಕೊಂಡವಳು ಕೊನೆಯಲ್ಲಿ ತನ್ನ ನಿರ್ಧಾರವನ್ನು ಬದಲಿಸಿದಳು. ಅವನೊಂದು ವೇಳೆ ತನ್ನೊಂದಿಗೆ ಬಂದರೆ ತಾನು ಮತ್ತು ಸೂರಜ್ ಸಲುಗೆಯಿಂದ ಇರುವುದನ್ನು ಗಮನಿಸುತ್ತಾನೆ. ಈಗ ಮೊದಲಿನಂತಲ್ಲ. ತಮ್ಮಿಬ್ಬರ ನಡುವೆ ಅಂತರವೇ ಇಲ್ಲದಂತಾಗಿದೆ. ಒಬ್ಬಳೇ ಹೋಗುವುದೆಂದು ನಿರ್ಧರಿಸಿದಳು. ಪ್ರಮುಖ ಥಿಯೇಟರ್ಗಳಲ್ಲಿ ಮೊದಲ ಪ್ರದರ್ಶನಕ್ಕೆಂದು ಸಿದ್ಧತೆಗಳನ್ನು ನಡೆಸಿದರು. ಸೂರಜ್ ಅಂದುಕೊಂಡ ಸಮಯಕ್ಕೆ ಸಿನಿಮಾ ರಿಲೀಸ್ ಮಾಡಿದ್ದ. ವೇಲುಮಣಿ ಮೊಗದಲ್ಲಿ ಸಂತಸ ಅರಳಿತ್ತು. ಚಿತ್ರಮಂದಿರದ ಮುಂದೆ ಮೊದಲ ಶೋಗಾಗಿ ಟಿಕೆಟ್ ಖರೀದಿಸಲು ಸಾಕಷ್ಟು ಜನ ನಿಂತಿದ್ದಾರೆ. ನಿರೀಕ್ಷಳ ಕಾರು ಗೇಟಿನ ಬಳಿ ಹೋಗುತ್ತಿದ್ದಂತೆ ವೇಲುಮಣಿ ಅವಳ ಕೈಗೆ ಬೊಕ್ಕೆ ನೀಡಿ ಆದರದಿಂದ ಬರಮಾಡಿಕೊಂಡ. ಆಗ ಅವಳಿಗೆ ನೆನಪಾಯಿತು, ಇಂದು ತನ್ನ ಹುಟ್ಟಿದ ಹಬ್ಬವೆಂದು. ತನಗೆ ಯಾರೂ ಹುಟ್ಟಿದ ಹಬ್ಬದ ಶುಭಾಶಯವನ್ನು ಹೇಳಿಲ್ಲ. ಸೂರಜ್ನಿಗೆ ಹೇಳಿದ್ದಳು ಸಿನಿಮಾ ರಿಲೀಸ್ ದಿನ ತನ್ನ ಹುಟ್ಟಿದ ಹಬ್ಬವೆಂದು. ಆಗ ಅವನು ಸರ್ಪ್ರೈಸ್ ಕೊಡುತ್ತೇನೆಂದಿದ್ದ.
ಆದರೆ ಅದಕ್ಕೂ ಮೊದಲೇ ಹೊಸ ಸಿನಿಮಾಗೆ ಸೈನ್ ಮಾಡಿಸಿ ಸರ್ಪ್ರೈಸನ್ನು ಮೊದಲೇ ಕೊಟ್ಟು ಬಿಟ್ಟಿದ್ದ. ನಿದ್ದೆಯಿಂದ ತಾನು ಕಣ್ಣು ಬಿಡುವ ಮೊದಲೇ ಅವನು ಫೋನ್ ಮಾಡಿ ಬರ್ತ್ಡೇಗೆ ವಿಶ್ ಮಾಡುತ್ತಾನೆಂದುಕೊಂಡಿದ್ದಳು. ಆದರೆ ಅವನಿಂದ ಫೋನ್ ಬಂದಿರಲಿಲ್ಲ. ತಾನೇ ಸರಳವಾಗಿ ಅಲಂಕರಿಸಿಕೊಳ್ಳಬೇಕೆಂದಿದ್ದವಳು ಕೊನೆಯಲ್ಲಿ ನಿರ್ಧಾರ ಬದಲಿಸಿ ಯಾಮಿನಿಗೆ ಫೋನ್ ಮಾಡಿದಳು. ಅರ್ಧ ಗಂಟೆಗೆ ಬಂದು ಹೋಗು ಯಾಮಿನಿ, ಯಾಕೋ ಡ್ರೆಸ್ ಮಾಡಿಕೊಳ್ಳುವ ಮೂಡಿಲ್ಲ. ಯಾಮಿನಿ ಡ್ರೆಸ್ ಮಾಡಲು ನಿಂತರೆ ಅದ್ಭುತವಾಗಿ ಮೇಕಪ್ ಮಾಡಿ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಜೋಡಿಸಿಕೊಟ್ಟು ಕೊನೆಯವರೆಗೂ ಸಹಾಯ ಮಾಡುತ್ತಾಳೆ. ಸಂಪೂರ್ಣವಾಗಿ ಡ್ರೆಸ್ ಮುಗಿದ ನಂತರವೇ ಅವಳು ಹೊರಡುವುದು. ತನ್ನ ಜೊತೆ ಬಂದು ಬಿಡು ಯಾಮಿನಿ, ಮೊದಲ ಶೋ ಮುಗಿಸಿಕೊಂಡು ಬರುವಾಗ ಡ್ರಾಪ್ ಮಾಡ್ತೀನಿ, ಅವಳನ್ನು ಆಹ್ವಾನಿಸಿದಳು. ತಾನೊಂದು ವೇಳೆ ಸೂರಜ್ನೊಂದಿಗೆ ಹೋದರೂ ಡ್ರೈವರ್ಗೆ ಹೇಳಿದರೆ ಅವನು ಯಾಮಿನಿಯನ್ನು ಅವಳ ಮನೆಯವರೆಗೂ ಡ್ರಾಪ್ ಮಾಡುತ್ತಾನೆ. ದೂರದಲ್ಲಿ ಧ್ರುವ ಕಾಣಿಸಿದ. ಅವನನ್ನು ನೋಡಿ ಕೈಯಾಡಿಸಿದಳು. ಪ್ರೇಕ್ಷಕರ ಸಾಲಿನಲ್ಲಿ ನಿಂತಿದ್ದವರು ಕೆಲವರು ಬಳಿ ಬಂದು ಮಾತನಾಡಲಾರಂಭಿಸಿದರು. ಹುಡುಗಿಯರ ಗುಂಪು ಧ್ರುವನನ್ನು ಮುತ್ತಿಕೊಂಡಿತು. ತನಗೆ ಸಿಗುತ್ತಿರುವ ಪ್ರಾಮುಖ್ಯತೆಯನ್ನು ನೋಡಿ ಧ್ರುವನ ಮುಖ ಅರಳಿತು ನಿರೀಕ್ಷಳಿಗೆ ಸಂತಸ ತಂದಿತ್ತು. ಸದಾ ತನಗೆ ಯಾರೂ ಪ್ರಾಮುಖ್ಯತೆ ನೀಡುತ್ತಿಲ್ಲವೆಂಬ ಕಾರಣಕ್ಕೆ ಕುಬ್ಜನಾಗಿರುತ್ತಿದ್ದ ಅವನು ತನ್ನ ಬಳಿ ಬಂದವರನ್ನು ಚೆನ್ನಾಗಿ ಮಾತನಾಡಿಸಿದಳು ನಿರೀಕ್ಷಾ. ಯಾರೊಂದಿಗೆ ಮಾತನಾಡಿದರೂ, ಯಾರು ತನ್ನನ್ನು ಹೊಗಳಿದರೂ ಅವಳ ಮೊಗ ಅರಳಲಿಲ್ಲ. ಅವಳ ಕಂಗಳು ಸೂರಜ್ನನ್ನು ಅರಸುತ್ತಿದೆ. ನಿಮ್ಮ ಧಾರಾವಾಹಿಗಳನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ, ಯಾರೋ ಹೇಳುತ್ತಿದ್ದಾರೆ. ಹೇಗೆ ಪ್ರತಿಕ್ರಿಯೆ ತೋರಬೇಕು ತಿಳಿಯದೆ ನಸುನಗೆ ಬೀರಿದಳು ಅಷ್ಟೆ. ಸೂರಜ್ನ ಕಾರು ಗೇಟ್ ಬಳಿ ಕಂಡಿತು. ನಿರೀಕ್ಷಳ ಮೊಗ ಅರಳಿತು. ಅವನ ಕಾರನ್ನು ನೋಡಿ ತನ್ನ ಸುತ್ತಲೂ ಜನರಿದ್ದಾರೆ ಎಂಬುದನ್ನು ಮರೆತು ಅವನ ಬಳಿಗೆ ಓಡಿ ಹೋಗುವ ಮನಸ್ಸಾಯಿತು ಅವಳಿಗೆ. ಒಂದು ಹೆಜ್ಜೆ ಮುಂದೆ ಇಟ್ಟಳು ಕೂಡ. ಮುಂದೆ ಬಂದ ಕಾರು ನಿಂತಾಗ ಅದರಿಂದ ಒಬ್ಬಳು ಯುವತಿ ಇಳಿಯುತ್ತಿರುವುದನ್ನು ನೋಡಿ ಅವಳ ಹೆಜ್ಜೆ ಸ್ತಬ್ಧವಾಯಿತು. ವೇಲುಮಣಿ ಸೂರಜ್ನ ಬಳಿ ಹೋಗಿ ಅವನನ್ನು ಆತ್ಮೀಯವಾಗಿ ಬರಮಾಡಿಕೊಂಡ. ಸೂರಜ್ನೊಂದಿಗೆ ಬಂದಿರುವ ಯುವತಿ ಯಾರೆಂದು ನಿರೀಕ್ಷಳಿಗೆ ತಿಳಿಯಲಿಲ್ಲ. ಅವಳು ಯಾರಾದರೆ ತನಗೇನು? ಸೂರಜ್ಗೆ ತಾನಿಲ್ಲದೆ ಪ್ರಪಂಚವಿಲ್ಲ. ಅವನಿಗೆ ಮುಖ್ಯವಾಗಿ ಬೇಕಿರುವುದು ತಾನು. ತನ್ನಲ್ಲೇ ಅಂದುಕೊಳ್ಳುತ್ತಾ ಮುಂದೆ ಹೆಜ್ಜೆ ಇರಿಸಿದಳು. ವೇಲುಮಣಿ ಸೂರಜ್ನ ಹೆಗಲ ಮೇಲೆ ಕೈ ಹಾಕಿ ಅವನೊಂದಿಗೆ ಬಂದಿರುವ ಯುವತಿಯೆಡೆಗೆ ತಿರುಗಿದ. ಮಿಸಸ್ ಸೂರಜ್, ನಿಮ್ಮ ಹಸ್ಬೆಂಡ್ ಅದ್ಭುತ ಸಿನಿಮಾ ಮಾಡಿದ್ದಾರೆ. ತನ್ನ ಮಾತಿನಲ್ಲಿ ಸೂರಜ್ನನ್ನು ಹೊಗಳುತ್ತಲೇ ಇದ್ದಾನೆ ವೇಲುಮಣಿ. ಅವನ ಮಾತುಗಳು ಕಿವಿಗೆ ಬಿದ್ದು ಸಹಿಸಿಕೊಳ್ಳಲಾಗದೆ ತಲೆ ತಿರುಗಿ ಬಂದಂತಾಯಿತು ಅವಳಿಗೆ. ಸೂರಜ್ನಿಗೆ ಮುಖ ತೋರಿಸಲು ಮನಸ್ಸಿಲ್ಲದವಳಂತೆ ಹಿಂದೆ ಸರಿದಳು. ಬೇಕೆಂದೇ ಧ್ರುವನನ್ನು ಸುತ್ತುವರಿದ ಹುಡುಗಿಯರ ಗುಂಪನ್ನು ಸೇರಿದಳು. ನಿರೀಕ್ಷಾ ತನ್ನನ್ನು ನೋಡಿ ಮುಂದೆ ಬಂದಿದ್ದು, ಅವಳ ಮುಖ ಕಪ್ಪಿಟ್ಟಿದ್ದು, ಅವಳು ಹಿಂದಿರುಗಿ ಹೋಗಿದ್ದು ಎಲ್ಲವನ್ನೂ ಸೂರಜ್ ಗಮನಿಸಿದ. ಅವಳ ಬಳಿ ಹೋಗಿ ಮಾತನಾಡುವ ಮನಸ್ಸಾದರೂ ಬಳಿಯಲ್ಲಿ ಪತ್ನಿ ಇದ್ದಾಳೆ. ನಿರೀಕ್ಷಾ ಉದ್ವೇಗದಿಂದ ತನಗೆ ತೋಚಿದಂತೆ ಮಾತನಾಡಿಬಿಟ್ಟರೆ? ವೇಲುಮಣಿ ಎಲ್ಲರನ್ನೂ VIP ಬಾಕ್ಸ್ಗೆ ಕರೆದುಕೊಂಡು ಹೋದ. ನಿರೀಕ್ಷಾ ಧ್ರುವನೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾಳೆ. ಸೂರಜ್ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಅವಳು ಅದೆಷ್ಟು ಅವನನ್ನು ನಿರ್ಲಕ್ಷಿಸುತ್ತಿದ್ದಾಳೆಂದರೆ ಅವನನ್ನು ಯಾವತ್ತೂ ನೋಡಿಯೇ ಇಲ್ಲದಂತೆ ಅವನೊಬ್ಬ ಅಪರಿಚಿತ ಎಂಬಂತೆ ವರ್ತಿಸುತ್ತಿದ್ದಾಳೆ. ಸೂರಜ್ನ ಪತ್ನಿ ತಾನಾಗಿ ಮುಂದೆ ಬಂದು ನಿಮ್ಮ ಹೀರೋಯಿನ್ನ ಪರಿಚಯ ಮಾಡಿಸಲಿಲ್ಲ ಎಂದಳು. ನಿರೀಕ್ಷಾ ಅವಳೆಡೆಗೆ ತಿರುಗಿ ನೋಡಲೇಬೇಕಾಯಿತು. ಹೆಸರು ಗೊತ್ತಿರಲೇಬೇಕು. ನಿರೀಕ್ಷಾ ದ ಗ್ರೇಟ್ ಆರ್ಟಿಸ್ಟ್ ಕೈ ಮುಂದೆ ಮಾಡಿದ. ಅವನದು ನಟನೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಮೊಗದ ತುಂಬ ನಗುವನ್ನು ತುಂಬಿಕೊಂಡು ನೋಡಿದವನನ್ನು ಅವಳ ನೋಟ ಸುಟ್ಟು ಹಾಕುವಂತಿತ್ತು. ಮೇಡಮ್, ಮೀಟ್ ಮೈ ವೈಫ್ ಮಿತಾಲಿ, ಅವನು ಹೇಳುತ್ತಿದ್ದಂತೆ ಮಗ್ಗುಲಲ್ಲಿ ನಿಂತಿದ್ದ ಅವನ ಪತ್ನಿ ಅವನಿಗೆ ಮತ್ತೂ ಸಮೀಪವಾಗುತ್ತಾ ಮುಗುಳು ನಗೆ ಬೀರಿದಳು. ನಿರೀಕ್ಷಳ ಮೊಗ ಬಿಳುಚಿಕೊಂಡಿತು. ನಗುವಲ್ಲಿ ಅವಳು ವಿಫಲಳಾದಳು. 2 ದಿನಗಳ ಹಿಂದೆಯಷ್ಟೇ ನೀನೇ ನನ್ನ ಪ್ರಾಣ, ನೀನು ಇಲ್ಲದೆ ತನಗೆ ಜಗತ್ತಿಲ್ಲ ಎಂದು ಬಣ್ಣದ ಮಾತನಾಡಿದ ಇವನು ಮದುವೆ ಮಾಡಿಕೊಳ್ಳುವುದಾಗಿ ಮಾತು ಕೂಡ ಕೊಟ್ಟಿದ್ದನಲ್ಲ. ಧ್ರುವ ವಿಲ್ ಮೂವ್, ಅವನೊಂದಿಗೆ ಮಾತು ನನಗೆ ಮುಖ್ಯವಲ್ಲವೆಂಬಂತೆ ಹೇಳಿದಳು. ಮದುವೆಯಾದವನು ತನ್ನೊಂದಿಗೆ ಹೇಗೆ ಸಂಬಂಧ ಬೆಳೆಸಿದ? ಒಮ್ಮೆ ಇಂಥ ಬಂಧನದೊಳಗೆ ತನ್ನನ್ನು ಬಂಧಿಸಿಬಿಟ್ಟರೆ ನಂತರ ಯಾವತ್ತಿಗೂ ತಾನು ದೂರ ಆಗಲಾರೆ ಎಂದು ಅವನು ಅಂದುಕೊಂಡನೇನೋ. ಸಿನಿಮಾ ಪ್ರಾರಂಭವಾಗುವ ಮೊದಲು ಎಲ್ಲರಿಗೂ ಜ್ಯೂಸ್ ಬಂದಿತ್ತು. ಧ್ರುವನ ಪಕ್ಕದಲ್ಲಿ ನಿರೀಕ್ಷಾ ಕುಳಿತಿದ್ದಳು. ಅವಳು ಜ್ಯೂಸ್ ಗ್ಲಾಸ್ನ ಕೈಗೆತ್ತಿಕೊಳ್ಳಲು ನಿರಾಕರಿಸಿದಳು. ವೇಲುಮಣಿ ಅವಳನ್ನು ಒತ್ತಾಯಿಸಿದ. ಅವನೆಷ್ಟು ಒತ್ತಾಯ ಮಾಡಿದರೂ ನಿರೀಕ್ಷಳ ಕೈ ಮುಂದಾಗಲಿಲ್ಲ. ಸೂರಜ್ ಇನ್ನೊಂದು ಬದಿಯಲ್ಲಿದ್ದಾನೆ. ಅವನೆಡೆಗೆ ಬಾಗಿ ಮಿತಾಲಿ ಏನೋ ಹೇಳುತ್ತಿದ್ದಾಳೆ. ಇವನು ನಗುತ್ತಾ ತಲೆಯಾಡಿಸುತ್ತಿದ್ದಾನೆ. ನಿರೀಕ್ಷಾ ಮುಖ ತಿರುಗಿಸಿಕೊಂಡಳು. ಸಿನಿಮಾ ಪ್ರಾರಂಭವಾಯಿತು. ಅದ್ಭುತವಾಗಿ ಅಭಿನಯಿಸಿದ್ದಾಳೆ ನಿರೀಕ್ಷಾ. ಅವಳ ಒಂದೊಂದು ಮಾತಿಗೂ ಬದಲಾಗುವ ಅಭಿನಯ ಶೈಲಿಗೂ ಪ್ರೇಕ್ಷಕರಿಂದ ಚಪ್ಪಾಳೆಯ ಸುರಿಮಳೆಯಾಯಿತು. ತಾನು ಅಭಿನಯಿಸಿರುವ ಮೊದಲ ಸಿನಿಮಾಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ ಎಂಬ ಸಂತೋಷ ಅವಳಲ್ಲಿ ಮೂಡಲೇ ಇಲ್ಲ. ತಾನು ಗೆದ್ದೆನೆಂಬ ಭಾವಕ್ಕಿಂತಲೂ ಸೋತು ಹೋದೆ, ಸಂಪೂರ್ಣ ನಶಿಸಿ ಹೋಗಿದ್ದೇನೆ ಎಂಬ ಭಾವ ಅವಳನ್ನು ಕಾಡುತ್ತಿದೆ. ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮೇಡಮ್, ಬಳಿಯಲ್ಲಿ ಕುಳಿತಿದ್ದ ಧ್ರುವ ಹೇಳಿದ. ಅವಳೇನೂ ಸಂಭ್ರಮಿಸಲಿಲ್ಲ. ನಿಮಗೆ ಒಳ್ಳೆ ಭವಿಷ್ಯವಿದೆ ಧ್ರುವ, ಆಗಲೇ ನೀವು ಹುಡುಗಿಯರ ಫೇವ್ರೆಟ್ ಆಗಿಬಿಟ್ಟಿದ್ದೀರಿ. ಅವನಿಗೆ ಪ್ರೋತ್ಸಾಹದ ಮಾತುಗಳು ಅಗತ್ಯವಿದೆ ಎಂದು ಹಾಗೆ ಹೇಳಿದಳು. ಅಲ್ಲದೆ ಅವಳ ಮಾತಿನಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇರಲಿಲ್ಲ. ಥ್ಯಾಂಕ್ ಯು ಮೇಡಮ್, ಇಲ್ಲಿ ಹೊಸಬರನ್ನು ಕೇಳುವವರೇ ಇಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಿಮಗೆ ಇನ್ನೊಂದು ಒಳ್ಳೆ ಸಿನಿಮಾ ಸಿಕ್ಕಿದೆ ಅಂತಾನೂ ಗೊತ್ತಾಯಿತು. ಕಂಗ್ರಾಟ್ಸ್, ಅವಳ ಹೊಗಳಿಕೆಯಿಂದ ಸಂತಸಗೊಂಡವನು ಹೇಳಿದ.
ನಿಮ್ಮಲ್ಲಿ ಆ ಅರ್ಹತೆಗಳಿವೆ ಧ್ರುವ. ನಿಮ್ಮಂಥವರಿಗೆ ಒಳ್ಳೆಯದಾಗಬೇಕು, ಯಶಸ್ಸು ಸಿಗಬೇಕು. ಮನಸಾರೆ ಅವನನ್ನು ಅಭಿನಂದಿಸಿದ್ದಳು. ತನ್ನನ್ನು ಅವನು ಅದೃಷ್ಟವಂತಳೆಂದು ಹೇಳಿದ್ದು ಅವಳಿಗೆ ಅತೀವವಾದ ಕಸಿವಿಸಿಯನ್ನುಂಟು ಮಾಡಿತ್ತು. ಸಿನಿಮಾ ಮುಗಿದ ನಂತರ ಥಿಯೇಟರ್ನಿಂದ ಹೊರಬರಲು ಕಷ್ಟಪಡಬೇಕಾಯಿತು. ಕೊನೆ ಗಳಿಗೆಯಲ್ಲಿ ವಿನೋದ್ ಬಂದಿದ್ದ. ತನ್ನ ಹೊಸ ಸಿನಿಮಾದ ಬಗ್ಗೆ ಮಾತನಾಡುವುದಿದೆ ಎಂಬ ಕಾರಣ ಹೇಳಿ ಸೂರಜ್ ಮಿಥಿಲಳನ್ನು ಮನೆಗೆ ಕಳುಹಿಸಿಬಿಟ್ಟ. ನಿರೀಕ್ಷಾ ಧ್ರುವನೊಂದಿಗೆ ಇದ್ದಳು. ಬೇರೆ ಯಾರೊಂದಿಗೂ ಮಾತನಾಡುವ ಉತ್ಸಾಹ ತೋರಲಿಲ್ಲ ಅವಳು. ವಿನೋದ್ ಅವಳ ಬಳಿ ಬಂದವನು, ಹೇಗಿದೆ ಮೇಡಮ್ ಹೊಸ ಸಿನಿಮಾದ ತಯಾರಿ? ಅವಳನ್ನು ಕೇಳಿದ. ಕಣ್ಣು ಕಿರಿದುಗೊಳಿಸಿದಳು ಅವಳು ಅವನ ಪ್ರಶ್ನೆಗೆ. ಏನು ಅವನ ಮಾತಿನ ಅರ್ಥ? ತಾನು ಸೂರಜ್ ಹೋಟೆಲ್ನಲ್ಲಿ 1 ವಾರ ಕಾಲ ಉಳಿದದ್ದು ಅವನಿಗೆ ತಿಳಿದಿದೆಯಾ? ನಿಮ್ಮ ಡೈರೆಕ್ಟರ್ನ ಕೇಳಿ ಹೊರಟಾಗಿ ನುಡಿದಳು. ಧ್ರುವ ಸಮೀಪದಲ್ಲಿ ನಿಂತು ಅವಳನ್ನು ಗಮನಿಸುತ್ತಿದ್ದ. ಅವಳ ವರ್ತನೆಯಿಂದ ಅಚ್ಚರಿಗೊಂಡ ಅವನು. ವಿನೋದ್ ದೊಡ್ಡ ಪ್ರೊಡ್ಯೂಸರ್. 2ನೇ ಸಿನಿಮಾ ಅವನದು ಸಿಕ್ಕಿರುವಾಗ ಅವಳೆಷ್ಟು ಸಂತೋಷ ಪಡಬೇಕು. ಅದಕ್ಕೆ ಬದಲಾಗಿ ಅವಳು ಸಿಡಿಮಿಡಿಗೊಳ್ಳುತ್ತಿದ್ದಾಳೆ. ಯಾರೊಂದಿಗೂ ಸೇರುತ್ತಿಲ್ಲ. ಸೂರಜ್ನ ಕಡೆಗಂತೂ ತಿರುಗಿಯೂ ನೋಡುತ್ತಿಲ್ಲ. ವೇಲುಮಣಿಗೆ ಹೇಳಿ ಹೊರಟು ನಿಂತಳು ನಿರೀಕ್ಷಾ. ವಿನೋದ್ ಅದಕ್ಕೆ ಅವಕಾಶ ಕೊಡಲಿಲ್ಲ. ಸಣ್ಣದೊಂದು ಫೋಟೋ ಸೆಷನ್ಗೆ ಬನ್ನಿ, ಸೂರಜ್ ಪೇಪರ್ನವರಿಗೆ ಬರೋದಕ್ಕೆ ಹೇಳಿದ್ದಾರೆ. ನಿರೀಕ್ಷೆಯಲ್ಲಿ ವಿನಂತಿಸಿಕೊಳ್ಳುವಂತೆ ಹೇಳಿದ ಅವನು. ಬಳಿ ಬಂದ ಸೂರಜ್ ಅವಳ ಹಸ್ತವನ್ನಿಡಿದು, ಬರ್ತ್ಡೇ ಪಾರ್ಟಿ ಕೊಡೋದಿಲ್ವಾ? ಪಾರ್ಟಿ ಕೊಡಬೇಕಾಗುತ್ತೆ ಅಂತ ಯಾರಿಗೂ ಹೇಳದೆ ಹೊರಟು ಬಿಟ್ಟರೆ ಯಾರು ಬಿಡ್ತಾರೆ? ಎಲ್ಲರಿಗೂ ಕೇಳಿಸುವಂತೆ ಹೇಳಿದ. ನಿರೀಕ್ಷೆಯ ಮೊಗ ಬಣ್ಣ ಕಳೆದುಕೊಂಡಿತು. ಅವನ ಮಾತು ಕೇಳಿ ಎಲ್ಲರೂ ವಿಶ್ ಮಾಡತೊಡಗಿದರು. ಸಂಭ್ರಮಿಸಲಿಲ್ಲ ಅವಳು. ಸೂರಜ್ ವಿಶ್ ಮಾಡಲಿಲ್ಲವೆಂಬುದನ್ನು ಗಮನಿಸಿದಳು. ನಾನು ವಿನೋದ್ ಕೊಟ್ಟಿರುವ ಅಡ್ವಾನ್ಸ್ ವಾಪಸ್ ಕೊಟ್ಟು ಬಿಡ್ತೀನಿ. ಇನ್ನು ಮುಂದೆ ಯಾರ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋದಿಲ್ಲ. ಸೂರಜ್ನಿಗೆ ಮಾತ್ರ ಕೇಳಿಸುವಂತೆ ಹೇಳಿದಳು. ಮೇಡಮ್, ಬರ್ತ್ಡೇ ಪಾರ್ಟಿ ಅಂದರೆ ಸೂರಜ್ಗೆ ಮಾತ್ರ ಕೊಡೋದಲ್ಲ, ನಾವೆಲ್ಲರೂ ಸೇರಿಕೊಳ್ತೀವಿ. ವಿನೋದ್ ತಮಾಷೆ ಮಾಡುವವನಂತೆ ಹೇಳಿದ. ಸೂರಜ್ನೊಂದಿಗೆ ಸಣ್ಣ ದನಿಯಲ್ಲಿ ಮಾತನಾಡಿದ್ದನ್ನು ಅವನು ತಪ್ಪಾಗಿ ತಿಳಿದುಕೊಂಡನೇನೋ. ವಿನೋದ್ ಸೂರಜ್ನಿಗಾಗಿ ಬುಕ್ ಮಾಡಿದ್ದ ರೂಮ್ ಸ್ಟಾರ್ ಹೋಟೆಲ್ನಲ್ಲಿತ್ತು. ವೇಲುಮಣಿ ಅಲ್ಲೇ ಪಾರ್ಟಿಯಾಗಲಿ ಎಂದ. 5 ಕಾರುಗಳು ಹೊರಟವು. ನಿರೀಕ್ಷಾ ತಪ್ಪಿಸಿಕೊಳ್ಳಲು ನೋಡಿದಳು. ಸೂರಜ್ ಅದಕ್ಕೆ ಅವಕಾಶ ಕೊಡದೆ ಅವಳ ಡ್ರೈವರನ್ನು ಕರೆದು ಮೇಡಮ್ನ ಹೋಟೆಲ್ ಹತ್ತಿರ ಕರ್ಕೊಂಡು ಬಾ. ಹೋಟೆಲ್ನ ಹೆಸರು ಹೇಳಿದ. ಧ್ರುವನನ್ನು ನಿರೀಕ್ಷೆ ಬರುವಂತೆ ಆಹ್ವಾನಿಸಿದಳು. ಅವನಿಗೆ ಸಂಕೋಚವೆನಿಸಿತು. ಯಾರೂ ಪ್ರಾಮುಖ್ಯತೆ ಕೊಡದ ಕಡೆ ತಾನೇಕೆ ಹೋಗಬೇಕೆಂದು ಅವನ ಅಭಿಪ್ರಾಯ. ಲಕ್ಸುರಿ ಸೂಟ್ನೊಳಗೆ ಕಾಲಿಡುವುದಕ್ಕೆ ಅವಳಿಗೆ ಮನ ಬಾರಲಿಲ್ಲ. ಸೂರಿ ಯಾವತ್ತಿನಿಂದ ಶೂಟಿಂಗ್ ಶುರು ಮಾಡೋದು? ವಿನೋದ್ ಸೋಫಾದ ಮೇಲೆ ಆಸೀನನಾಗುತ್ತಾ ಕೇಳಿದ. ಕತೆ ಸ್ವಲ್ಪ ಬಾಕಿ ಇದೆ. 2 ವಾರ ಬೇಕು ಮುಗಿಸುವುದಕ್ಕೆ. ಕ್ಲೈಮ್ಯಾಕ್ಸ್ ಎಫೆಕ್ಟಿವ್ ಆಗಿ ಇರಬೇಕಾದ್ರೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಿರೀಕ್ಷಾ ದೂರದಲ್ಲಿ ಒಂಟಿಯಾಗಿ ಕುಳಿತಿದ್ದಾಳೆ. ಧ್ರುವ ಬಂದಿರುವುದು ಸೂರಜ್ಗೆ ಹಿಡಿಸಲಿಲ್ಲವೆಂಬುದು ಅವನ ಮುಖಚಹರೆಯಿಂದ ತಿಳಿಯುತ್ತದೆ. ವಿನೋದ್ ತನ್ನ ಅಸಿಸ್ಟೆಂಟ್ಗೆ ಕಾರಿನಲ್ಲಿ ಬರುವಾಗ ಫೋನ್ ಮಾಡಿದ. ಕೇಕ್ ಮತ್ತು ಗಿಫ್ಟ್ ಪ್ಯಾಕ್ನೊಂದಿಗೆ ಆತ ಬಂದ. ಮುಂದಿನ ವರ್ಷ ದೊಡ್ಡದಾಗಿ ಪಾರ್ಟಿ ಕೊಡಬೇಕು ಮೇಡಮ್, ವೇಲುಮಣಿಯ ಆದೇಶವಾಯಿತು. ಧ್ರುವನಿಗೆ ಅವರುಗಳ ನಡುವೆ ಕುಳಿತುಕೊಳ್ಳಲಾಗುತ್ತಿಲ್ಲ. ನಿರೀಕ್ಷಾ ಒತ್ತಾಯ ಮಾಡಿದಳೆಂಬ ಒಂದೇ ಕಾರಣ ಅವನು ಬಂದಿದ್ದ. ನಿರೀಕ್ಷಾ ಕೇಕ್ ಕಟ್ ಮಾಡಿದ ಕೂಡಲೇ ಯಾವುದೋ ಒಂದು ನೆಪ ಹೇಳಿ ಅಲ್ಲಿಂದ ನಿರ್ಗಮಿಸಿದ. ತಾನೂ ಹೊರಡುವ ಆತುರ ತೋರಿದಳು ನಿರೀಕ್ಷಾ. ಮೇಡಮ್, ಹೊಸ ಸಿನಿಮಾದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದೆ. ಪೇಪರ್ನವರು ಇಲ್ಲಿಗೆ ಬರ್ತಾರೆ. ವಿನೋದ್ ಅವಳಿಗೆ ಹೊರಡಲು ಅವಕಾಶ ನೀಡಲಿಲ್ಲ. ಪೇಪರ್ನವರು ಬಂದರು. ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾಯಿತು. ಫೋಟೋ ಸೆಷನ್ ಸಿಂಪಲ್ ಆಗಿ ಬೇಡ, ಇನ್ನೊಂದು ದಿನ ಆಗಲಿ ಎಂದ ಸೂರಜ್. ಎಲ್ಲರೂ ಹೊರಟ ನಂತರ ಸೂರಜ್ ನಿರೀಕ್ಷೆ ಇಬ್ಬರೇ ಉಳಿದರು. ನಿರೀಕ್ಷೆ ಪರ್ಸ್ನಿಂದ ಚೆಕ್ ತೆಗೆದು ಅವನ ಮುಂದೆ ಹಿಡಿದಳು. ನನಗೆ ಗೊತ್ತು ನೀನು ಏನು ಹೇಳಬೇಕು ಅಂತ ಇದ್ದಿ ಅಂತ. ಫಾರ್ಗೆಟ್ ಇಟ್. ಮನುಷ್ಯನ ಪ್ರತಿಯೊಂದು ಹೆಜ್ಜೆ ಹಿಂದೆ ಸೂಕ್ತ ಕಾರಣಗಳಿರುತ್ತೆ ಎಂದವನು ಅವಳನ್ನು ಸಮೀಪಿಸಿ ಅವಳ ಬೆರಳಿಗೆ ಉಂಗುರ ತೊಡಿಸಿ ಹ್ಯಾಪಿ ಬರ್ತ್ಡೇ ಡಿಯರ್ ಎಂದು ವಿಶ್ ಮಾಡಿದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.